ಪ್ರತಿಯೊಂದು ಹುಡುಗಿ ಓದಲೇಬೇಕಾದ ಕತೆ. ಬನ್ನಿ ಕತೆ ಏನು ಅಂತ ತಿಳಿಯೋಣ. ಸುಮ ಪದವೀಧರಳಾದ ನಂತರ ಮುಂದೇನು ಎನ್ನುವ ಪ್ರಶ್ನೆ ಅವಳೆದುರಿಗೆ ಬೃಹದಾಕಾರವಾಗಿ ನಿಂತಿತು. ಕನಕಮ್ಮನವರಂತೂ ಸಹಜವಾಗಿಯೇ ಇನ್ನೇನು ಸುಮ ಓದಿದ್ದು ಸಾಕು, ಒಳ್ಳೆಯವರನನ್ನು ನೋಡಿ ಲಕ್ಷಣವಾಗಿ ಮದುವೆ ಮಾಡಿಕೊಟ್ಟರೆ ಸುಖವಾಗಿ ಗಂಡನ ಮನೆಯಲ್ಲಿ ಸಂಸಾರ ಮಾಡಿಕೊಳ್ಳುತ್ತಾಳೆ. ಆದರೆ ಶಿವಪ್ಪನವರಿಗೆ ಪತ್ನಿಯ ಮನೋಭಾವದ ಅರಿವಿದ್ದರೂ ಸುಮಳ ಅಭಿಲಾಷೆಯನ್ನು ಚೆನ್ನಾಗಿ ಅರ್ಥಿದ್ದುದರಿಂದ ಸುಮಳನ್ನೇ ಕರೆದು ಅವಳೊಡನೆ, ಸುಮ, ನೀನು ಓದಿದ್ದು ಸಾಕಲ್ಲವೇನಮ್ಮ, ಇನ್ನು ನಿನ್ನನ್ನು ಯಾರ ಕೈಗಾದರೂ ಒಪ್ಪಿಸಿಬಿಟ್ಟರೆ ನಮ್ಮ ಜವಾಬ್ದಾರಿ ಮುಗಿಯುತ್ತಲ್ಲಮ್ಮ. ಅವರು ಹಾಸ್ಯವಾಗಿ ನುಡಿದರೂ ಸುಮಳ ಮುಖ ಖಿನ್ನತೆಯಿಂದ ಮಂಕಾಯಿತು. ಅಪ್ಪಾಜಿ, ನಾನು ನಿಮಗೆ ಅಷ್ಟು ಭಾರವಾಗಿದ್ದೀನಾ? ಯಾರ ಕೈಯಲ್ಲಾದರೂ ಒಪ್ಪಿಸಿಬಿಡ್ತೀನಿ ಅಂತಿರಲ್ಲ, ನನ್ನನ್ನು ಅಷ್ಟು ಸುಲಭವಾಗಿ ಕಳುಹಿಸಿಬಿಡಲು ಮನಸ್ಸು ಬಂದು ಬಿಡ್ತಲ್ಲ ಅಪ್ಪಾಜಿ. ಅವಳ ಮಾತುಗಳನ್ನು ಕೇಳಿ ಶಿವಪ್ಪನವರು, ಅಲ್ಲ ಸುಮ, ಎಲ್ಲ ಹೆಣ್ಣುಮಕ್ಕಳು ಅಷ್ಟೇ, ವಯಸ್ಸಿಗೆ ಬಂದ ಮೇಲೆ ತಮ್ಮ ಪತಿಯ ಮನೆಯಲ್ಲಿರುವುದೇ ಸರಿ, ನಾವು ಇರುವವರೆಗೂ ಸರಿ. ನಂತರ ನಿನ್ನ ಯೋಗಕ್ಷೇಮವನ್ನು ನೋಡಿಕೊಳ್ಳಲು ನಿನ್ನನ್ನು ಪ್ರೀತಿಸುವ ಒಂದು ಆಸರೆ ಬೇಕೇ ಬೇಕು. ಆ ಆಸರೆಯೇ ನಿನ್ನ ಪ್ರಿಯಪತಿ. ಅವರ ಮಾತುಗಳನ್ನು ತಾಳ್ಮೆಯಿಂದ ಕೇಳುತ್ತಿದ್ದ ಸುಮ, ಅಪ್ಪಾಜಿ, ನೀವು ಹೇಳೋ ಮಾತನ್ನು ನಾನು ಒಪ್ಪಲ್ಲ. ನಾನು ಯಾರ ಆಸರೆಯೂ ಇಲ್ಲದೆ ಬದುಕಬಲ್ಲೆ ಎಂಬ ಭರವಸೆ ನನಗೆ ಇದೆ. ಇದುವರೆಗೂ ನನಗೆ ನೀವು ವಿದ್ಯಾಬುದ್ಧಿ ಕಲಿಸಿ ಸ್ವಾವಲಂಬಿಯಾಗಲು ಎಲ್ಲ ವಿಧದ ಮಾರ್ಗದರ್ಶನ ಮಾಡಿದ್ದೀರಿ. ಆದರೂ ನಾನು ಇನ್ನೊಬ್ಬರ ಮೇಲೆ ಏಕೆ ಅವಲಂಬಿಸಲಿ? ಶಿವಪ್ಪನವರು ದೃಢಕಂಠದಿಂದ, ಸುಮ, ನಿನ್ನದು ತಪ್ಪು ತಿಳುವಳಿಕೆ. ಖಂಡಿತ ನೀನು ಸ್ವಾವಲಂಬಿಯಾಗಿ ಬದುಕುವಷ್ಟು ಚೈತನ್ಯ ಪಡೆದಿರುವುದನ್ನು ತಿಳಿದು ನನಗೆ ಗರ್ವವೆನಿಸುತ್ತದೆ. ಆದರೆ ಜೀವನ ಪರಿಪೂರ್ಣವೆನಿಸಬೇಕಾದರೆ ಪ್ರೀತಿಯ ಅವಲಂಬನ ಬೇಕಷ್ಟೇ. ಅವರ ಮಾತಿಗೆ ವಿರೋಧ ಸೂಚಿಸುತ್ತಾ, ಅಪ್ಪಾಜಿ, ಆ ರೀತಿಯ ಪ್ರೀತಿಯ ಅವಲಂಬನಕ್ಕಾಗಿ ಪರಿತಪಿಸಿದ ಸುಷ್ಮಾಳ ಸ್ಥಿತಿ ಯಾಕೆ ಹಾಗಾಯಿತು? ಆ ಮಾತು ಕೇಳಿದ ಶಿವಪ್ಪನವರು, ಸುಮ, ನಾನು ನಿನಗೆ ಹುಡುಕುವ ಪ್ರೇಮದ ವೃಕ್ಷ ಸುಧೀರನ ಹಾಗೆ ವಿಷವೃಕ್ಷವಲ್ಲ, ಸಚ್ಚಿದಾನಂದನ ಹಾಗೆ ಅಮೃತ ಆನಂದನ ವೃಕ್ಷ. ಆ ವೃಕ್ಷದ ಆಧಾರದಲ್ಲಿ ನಿನ್ನ ಬಾಳ ಬಳ್ಳಿ ಹಬ್ಬುವಂತೆ ಮಾಡುವ ಪ್ರಯತ್ನ ನಮ್ಮದು. ಅಪ್ಪಾಜಿ, ನೀವೊಂದು ವೇಳೆ ನಿಮ್ಮ ಆ ಪ್ರಯತ್ನದಲ್ಲಿ ವಿಫಲವಾದರೆ ನಂತರ ನಾನು ನನ್ನ ಆದರ್ಶದಂತೆ ನಡೆಯಲು ಅಡ್ಡಿಯಿಲ್ಲ ತಾನೇ? ಶಿವಪ್ಪನವರು ಅವಳನ್ನು ಸಂತೈಸುವ ಧ್ವನಿಯಲ್ಲಿ, ಒಂದು ವೇಳೆ ನಮ್ಮ ಪ್ರಯತ್ನ ವಿಫಲವಾದಾಗ ಖಂಡಿತವಾಗಿಯೂ ನೀನು ನಿನ್ನ ಆದರ್ಶದಂತೆ ನಡೆಯಲು ಅಡ್ಡಿಯಿಲ್ಲ ಎಂದರು. ಅವರು ಮನಸ್ಸಿನಲ್ಲಿ ತಮ್ಮ ಪ್ರಯತ್ನ ಖಂಡಿತ ಯಶಸ್ವಿಯಾಗಬಲ್ಲದು ಎಂದು ಅವರ ಹೃದಯದಲ್ಲಿ ಒಂದು ಆತ್ಮವಿಶ್ವಾಸದ ಧ್ವನಿ ಮಿಡಿಯುತ್ತಿತ್ತು. ಕರಗಂಟೆಯ ಶಬ್ದ ಕೇಳಿ ಬಾಗಿಲು ತೆರೆದು ಇಣುಕಿ ನೋಡಿದ ಸುಮ ಉತ್ತೇಜನ ಸ್ವರದಲ್ಲಿ, ಹರೆ ಹರೆ ನೈದಿಲ, ಇದೇನೇ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷಳಾಗಿಬಿಟ್ಟೆ? ನಿನಗೆ ನನ್ನ ನೆನಪು ಈಗಲಾದರೂ ಬಂತಲ್ಲ? ಸುಮಳ ಅಷ್ಟು ಜೋರಿನ ಧ್ವನಿ ಕೇಳಿದಾಗ ಕನಕಮ್ಮ ಯಾರು ಬಂದಿರುವರೆಂಬ ಕುತೂಹಲ ತಾಳಲಾರದೆ ಹೊರಬಂದು ನೋಡಿ, ಸುಮ ತನ್ನ ಗೆಳತಿಯನ್ನು ಒಳಕ್ಕೆ ಕರೆಯುವುದನ್ನು ಮರೆತು ಒಂದೇ ಸಮನೆ ಮಾತನಾಡುತ್ತಿರುವುದನ್ನು ಗಮನಿಸಿ, ನೈದಿಲ, ಬಾಮ್ಮ ಒಳಗೆ. ಅಲ್ವೇ ಸುಮ, ಮನೆ ಬಾಗಿಲಲ್ಲೇ ಮಾತಾಡಿ ಕಳಿಸುತ್ತೀಯೇನೋ ಎಂದು ಆಕ್ಷೇಪಣೆ ಎತ್ತಿದಾಗ ಸುಮಳಿಗೆ ನಾಚಿಕೆಯಾಯಿತು. ಬಾರೆ ನೈದಿಲ ಒಳಕ್ಕೆ, ನನಗೆ ನಿನ್ನನ್ನು ನೋಡಿದ ಸಂತೋಷದಲ್ಲಿ ಏನೂ ತೋಚಲೇ ಇಲ್ಲ ಎಂದು ತನ್ನ ರೂಮಿನೊಳಗೆ ಕರೆದುಕೊಂಡು ಹೋಗಿ ತಮ್ಮ ಶಾಲಾ ದಿನಗಳ ಅನುಭವದ ಸವಿ ನೆನಪುಗಳನ್ನು ಮತ್ತೆ ಮತ್ತೆ ಮಾತಾಡಿ ಸವಿಯತೊಡಗಿದರು. ತಮ್ಮ ಹಳೆಯ ಗೆಳತಿಯರ ವಿಷಯವನ್ನೆಲ್ಲ ಮಾತಾಡುವಾಗ ಕನಕಮ್ಮನವರು ತಂದಿಟ್ಟ ಉಪಹಾರವನ್ನು ತಿಂದುದರ ನೆನಪು ಅವರಿಗಿಲ್ಲದಂತಾಗಿತ್ತು. ಕಾಫಿ ಲೋಟವನ್ನು ಹಿಡಿದುಕೊಂಡು ಬಂದ ಕನಕಮ್ಮ, ಅಂದ ಹಾಗೆ ನೈದಿಲ, ನಿನ್ನ ತಂಗಿ ತಮ್ಮಂದಿರ ಹೋದೆ ಮುಗಿತೇನಮ್ಮ? ಈಗ ಎಲ್ಲಿ ಕೆಲಸ ಮಾಡ್ತಾ ಇದ್ದಿ? ನಿಮ್ಮ ತಂದೆ ತಾಯಿ ಆರೋಗ್ಯವಾಗಿದ್ದಾರಾ ಎಂದು ವಿಚಾರಿಸಿದರು. ಈಗ ನನ್ನ ದೊಡ್ಡ ತಂಗಿ ವನಿತಾ ಕಡೆಯ ವರ್ಷದ BA-ನಲ್ಲಿದ್ದಾಳೆ. ಚಿಕ್ಕವಳು SSLC ಪಾಸ್ ಮಾಡಿಕೊಂಡು ಟೈಪಿಂಗ್ ಕಲಿಯುತ್ತಿದ್ದಾಳೆ. ತಮ್ಮನು ಮೊದಲನೇ ವರ್ಷದ BSc ಓದುತ್ತಿದ್ದಾನೆ. ಇನ್ನೇನು ಅಮ್ಮನ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ. ತಂದೆಗೆ ರಿಟೈರ್ ಆಗಿದೆ. ಯಾವುದೋ ಅಂಗಡಿಯಲ್ಲಿ ಲೆಕ್ಕ ಬರೆಯಲು ಹೋಗ್ತಾರೆ. ನಾನು ಈಗ ಒಂದು ಕೋಆಪರೇಟಿವ್ ಸೊಸೈಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಅಂತೂ ನೀನು ಶ್ರಮಪಟ್ಟು ನಿನ್ನ ತಂಗಿ ತಮ್ಮನನ್ನು ದಡ ಮುಟ್ಟಿಸಿದೆಯಲ್ಲಮ್ಮ. ಗಂಡು ಮಗುಗಿಂತಲೂ ಹೆಚ್ಚಾಗಿ ನಿಮ್ಮ ಮನೆಯ ಸಂಸಾರವನ್ನು ತೂಗಿಸಿಕೊಂಡು ಹೋಗುತ್ತಿರುವೆಯಲ್ಲ, ನಿಜವಾಗಿಯೂ ನಿನ್ನ ಸ್ಥೈರ್ಯವನ್ನು ಮೆಚ್ಚಬೇಕಾಗಿದ್ದೆ. ಆಗ ಕೀಟಲೆಯ ಸ್ವರದಲ್ಲಿ, ಅಮ್ಮ ಅಮ್ಮ, ನೈದಿಲೆಯನ್ನು ಮಾತ್ರ ಇಷ್ಟೊಂದು ಹೊಗಳುತ್ತಿರುವೆ? ಅದೇ ನಾನು ಕೆಲಸಕ್ಕೆ ಹೋಗ್ತೇನೆ ಅಂದ ಕೂಡಲೇ ಹೇಗೆ ಮಾತಾಡಿಬಿಟ್ಟೆಯಮ್ಮ?
ಆಗ ಕನಕಮ್ಮ ನಗುತ್ತಾ, ಕೇಳು ನೈದಿಲ, ಈ ಹುಡುಗಿ ಮಾತನ್ನ. ನಿಮ್ಮ ಮನೆಯ ಪರಿಸ್ಥಿತಿಗೂ ನಮ್ಮ ಮನೆಗೂ ಪರಿಸ್ಥಿತಿಗೂ ವ್ಯತ್ಯಾಸವಿಲ್ಲವೇ? ದೇವರು ನಮಗೆ ಹೊಟ್ಟೆಗೆ ಬಟ್ಟೆಗೆ ಸದ್ಯ ನೇರ ಮಾಡಿರುವುದರಿಂದ ಸುಮಾ ದುಡಿದು ಹಾಕುವ ಅವಶ್ಯಕತೆ ಏನಿತ್ತು? ನೀನೇ ಹೇಳು ನೈದಿಲ. ಹೌದು ಕಣೆ ಸುಮಾ, ನನಗೆ ಕೆಲಸವೂ ಬೇಡ, ಕಾರ್ಯವೂ ಬೇಡ. ಯಾರಾದರೂ ಮನೆ ಜವಾಬ್ದಾರಿ ಹೊರುವವರು ಸಿಕ್ಕಿದ್ದರೆ ಅಂತ ಕಾಲ ಹಾಕಿಬಿಡೋಣ ಅನಿಸುತ್ತೆ. ಆಗ ಸುಮಾ ನಗುತ್ತಾ, ಬಿಡೇ ನೈದಿಲ, ನಿನ್ನ ಸಮಯ ಎಷ್ಟು ಉಪಯುಕ್ತವಾಗಿ ಕಳೀತಾ ಇದೆ ಅನ್ನುವ ಪರಿವೆಯೇ ನಿನಗಿಲ್ಲ. ಅಲ್ಲಿಲ್ಲದವರಿಗೆ ಕಡಲೆ ಇಲ್ಲ, ಕಡಲೆ ಇದ್ದವರಿಗೆ ಅಲ್ಲಿಲ್ಲ ಅಂತಾರಲ್ಲ ಹಾಗೆ. ನೋಡಮ್ಮ ನೈದಿಲ, ಇವಳ ಮದುವೆಯಾದ ಮೇಲೆ ಇವಳ ಗಂಡ ಕೆಲಸಕ್ಕೆ ಸೇರಿಸಿಯಾದರೂ ಸೇರಿಸಲಿ ಅಥವಾ ಬಿಡಲಿ, ನಂತರ ಅವರವರ ಜವಾಬ್ದಾರಿ. ಆಗ ನೈದಿಲ ಉಸ್ತುಕತೆಯಿಂದ, ಓಹೋ, ಹಾಗಾದರೆ ಸುಮಾಳ ಮದುವೆಯ ಸುದ್ದಿ ಇರುವ ಹಾಗಿದೆ, ಹೌದಾ ಕನಕಮ್ಮನವರೇ? ಹೌದು ನೈದಿಲ, ಹೋದ ವಾರ ಬಂದು ಸುಮಾಳನ್ನು ನೋಡಿಕೊಂಡು ಹೋಗಿದ್ದಾರೆ. ಅವರಿಗೆಲ್ಲ ಒಪ್ಪಿಗೆ ಎಂಬ ಸುದ್ದಿ ಬಂದಿದೆ. ಇನ್ನು ಮುಂದಿನ ಮಾತುಕತೆಗಳಾಗಬೇಕಮ್ಮ. ಅವರ ಮಾತುಗಳನ್ನು ಕೇಳಿ ಸುಮಾ ನಾಚಿಕೆಯಿಂದ, ಸುಮ್ಮನಿರಮ್ಮ. ಆಗ ನೈದಿಲ ಅವಳ ಕಡೆ ತುಂಟ ದೃಷ್ಟಿ ಬೀರುತ್ತಾ, ಲೇ ಕಳ್ಳಿ, ಸಾಕು ಸುಮ್ಮನಿರೆ. ಇಷ್ಟೊತ್ತು ಮಾತನಾಡಿದರೂ ಈ ವಿಷಯ ತಿಳಿಸಲೇ ಇಲ್ಲ. ಅಮ್ಮ ಹೇಳೋದಕ್ಕೂ ಬಿಡಲ್ಲ. ಯಾಕೆ ಇಷ್ಟು ಗುಟ್ಟು ಮಾಡ್ತೀ? ನಾನು ಮದುವೆಗೆ ಬರ್ತೀನಿ ಅಂತನಾ? ನೀನು ಕರೆಯದೇ ಇದ್ರೂ ನಾನಂತೂ ಬಂದೇ ಬರ್ತೀನಿ. ಆಗ ಕನಕಮ್ಮನವರು ನಗುತ್ತಾ, ತಾಳು ನೈದಿಲ, ಶಂಕರ್ ಪ್ರಸಾದ್ ಫೋಟೋ ಇದೆ, ತಂದು ತೋರಿಸ್ತೀನಿ. ಶಂಕರ್ ಪ್ರಸಾದ್? ಹೌದಮ್ಮ, ಅವರೇ ನಮ್ಮ ಅಳಿಯಂದರಾಗುವವರು. ತರ್ತೀನಿ ಎನ್ನುತ್ತಾ ಸಂಭ್ರಮದಿಂದ ಹೊಳಕ್ಕೆ ಹೋದುದನ್ನು ನೋಡಿ ಸುಮಾ ನಗುತ್ತಾ, ನೈದಿಲ ನೋಡಿ, ನಮ್ಮ ಅಮ್ಮನಿಗಂತೂ ನನ್ನನ್ನು ತುಂಬ ಬೇಗ ಮನೆ ಬಿಟ್ಟು ಕಳುಹಿಸಿಬಿಡಬೇಕೆನ್ನುವ ಆತುರ ಕಣೆ. ಮತ್ತೆ ನೀನು ವಿವಾಹ ವಿರೋಧಿ ಸಂಪ್ರದಾಯದವಳು. ಸದ್ಯ ನೀನು ಒಪ್ಪಿದರೆ ಸಾಕು ಅಂತ ಕಾದಿದ್ರು. ಇನ್ನೂ ತಡ ಮಾಡಿದರೆ ನೀನು ಮತ್ತೆ ಎಲ್ಲಿ ಮನಸ್ಸು ಬದಲಾಯಿಸಿಬಿಡುತ್ತೀಯೋ ಎಂಬ ಹೆದರಿಕೆಯಿಂದ ಆದಷ್ಟು ಬೇಗ ಯಾರ ಕುತ್ತಿಗೆಯಾಗಾದರೂ ಗಂಟು ಹಾಕಿ. ಅವಳ ಮಾತು ಪೂರೈಸುವುದಕ್ಕಿಂತ ಮುಂಚೆಯೇ ಕನಕಮ್ಮನವರು ಫೋಟೋ ತಂದು ನೈದಿಲಿಯ ಕೈಗಿಟ್ಟರು. ಆ ಫೋಟೋ ನೋಡಿದ ಕೂಡಲೇ ನೈದಿಲಿಯ ಮುಖ ಆಶ್ಚರ್ಯದಿಂದ ಅರಳಿದುದನ್ನು ನೋಡಿ ಕನಕಮ್ಮನವರು ಅವಳ ಆ ಮುಖಭಾವ ಮೆಚ್ಚುಗೆ ಸೂಸಿತೆಂಬ ಭ್ರಮೆಯಿಂದ, ನೋಡಿದೆಯಮ್ಮ ನೈದಿಲ, ಹುಡುಗ ಹೊಳೆ ಮನ್ಮಥ ಆಗಿದ್ದಾನೆ ಅಲ್ಲವೇನಮ್ಮ? ಆ ಫೋಟೋವನ್ನೇ ದಿಟ್ಟಿಸಿ ನೋಡುತ್ತಿದ್ದ ನೈದಿಲ, ಹೌದು, ನಿಸ್ಸಂದೇಹವಾಗಿ ಆತನು ರೂಪವಂತನೇ ಎಂದು ಮೆಲ್ಲನೆ ನುಡಿದಳು. ನಮ್ಮ ಸುಮಾ ಆತನ ಕೈ ಹಿಡಿಯಲು ಪುಣ್ಯ ಮಾಡಿದ್ದಳು ಎಂದಾಗ ನೈದಿಲ, ಹಾಗಲ್ಲ ಕನಕಮ್ಮನವರೇ, ಆತನೇ ನಮ್ಮ ಸುಮಾಳ ಕೈ ಹಿಡಿಯಲು ಪುಣ್ಯ ಮಾಡಿರಬೇಕು. ಹೊಟ್ಟಿನಲ್ಲಿ ಹೋಗಮ್ಮ, ಪರಸ್ಪರ ಪುಣ್ಯ ಫಲವಿಂದಲೇ ಅನುರೂಪ ದಂಪತಿಗಳಾಗುವ ಸಾಧ್ಯವಮ್ಮ. ಸರಿ, ನೀವಿಬ್ಬರೂ ಮಾತಾಡ್ತಾ ಇರಿ, ನನಗೆ ಸ್ವಲ್ಪ ಕೆಲಸವಿದೆ, ಮುಗಿಸಿ ಬರ್ತೀನಿ ಎನ್ನುತ್ತಾ ಕಾಫಿ ಲೋಟಗಳನ್ನು ಜೋಡಿಸಿ ತೆಗೆದುಕೊಂಡು ಹೊರಟರು. ನೈದಿಲ ಇಷ್ಟೆಲ್ಲ ಮಾತನಾಡಿದರೂ ಆ ಫೋಟೋದಲ್ಲಿದ್ದ ವ್ಯಕ್ತಿಯ ಬಿಂಬದಿಂದ ತನ್ನ ನೋಟವನ್ನು ಕದಲಿಸಿರಲೇ ಇಲ್ಲ. ಸುಮಾ ಕೀಟಲೆಯ ಸ್ವರದಲ್ಲಿ, ಅದೇನೇ ನೈದಿಲ, ನಿನ್ನ ಮೈಮರೆಸುವಷ್ಟು ಆಕರ್ಷಣೆ ಇದೆಯೇ ಆ ಫೋಟೋದಲ್ಲಿ ಇರುವ ವ್ಯಕ್ತಿಯಲ್ಲಿ? ಹಬ್ಬಬ್ಬ, ಎಷ್ಟೊಂದು ತನ್ಮಯತೆ! ಮುಂಚೆಯೇ ನನಗೆ ಗೊತ್ತಾಗಿದ್ದರೆ ಎಂದು ತುಂಟತನದಲ್ಲಿ ನುಡಿಯುತ್ತಾ ನೈದಿಲೆಯ ಬಗ್ಗಿದ ತಲೆಯನ್ನು ಮೇಲಕ್ಕೆತ್ತಿದಾಗ ನೈದಿಲೆಯ ಕಣ್ಣಂಚಿನಲ್ಲಿ ನೀರು ತುಂಬಿದುದನ್ನು ಕಂಡು ಅವಾಕ್ಕಾದಳು. ವಿಸ್ಮಯದ ಧ್ವನಿಯಲ್ಲಿ, ಏನೇ ನೈದಿಲ, ನಾನು ತಮಾಷೆ ಮಾಡಿದರೆ ಅದಕ್ಕೇ ಕಣ್ಣೀರು ಸುರಿಸುವುದೇ? ನನ್ನ ಸ್ವಭಾವ ನಿನಗೇನು ಹೊಸದೆ, ಅಷ್ಟೊಂದು ಮನಸ್ಸಿಗೆ ಹಚ್ಚಿಕೊಳ್ಳುವುದಕ್ಕೆ? ನೈದಿಲೆ ಬಹಳ ಪ್ರಯಾಸದಿಂದ ತನ್ನ ದುಃಖವನ್ನು ನುಂಗಿ, ಇಲ್ಲ ಸುಮಾ, ನಿನ್ನ ಮಾತುಗಳಿಂದ ನನಗೇನೂ ಬೇಜಾರಾಗಿಲ್ಲ. ಈ ಫೋಟೋ ನೋಡಿ ನನಗೆ ಇಂದಿನ ನೆನಪು ಬಂದಿತು ಅಷ್ಟೇ. ನೈದಿಲೆಯ ಮಾತುಗಳಿದ್ದ ಸುಮಾಳ ಕುತೂಹಲ ಗರಿಗೆದರಿ ನಿಂತಿತು. ಅಲ್ವೇ, ಈ ಫೋಟೋ ನೋಡಿ ಹಳೆ ನೆನಪು ಬಂದಿತು ಅಂದರೆ ಇದನ್ನು ನಿನಗೆ ಪರಿಚಯದವರೇ? ನೈದಿಲೆ ಈಗ ಸಂಪೂರ್ಣವಾಗಿ ತನ್ನ ಭಾವಾವೇಶವನ್ನು ಹತೋಟಿಯಲ್ಲಿಟ್ಟುಕೊಂಡಳು. ತನ್ನ ಮನೋಭಾವವನ್ನು ಮರೆಮಾಡುವ ಪ್ರಯತ್ನ ಮಾಡುತ್ತಾ ನಗುಮುಖದಿಂದ, ಹೇ ಬಿಡೇ ಸುಮಾ, ಆ ಹಳೇ ಸುದ್ದಿ ಕಟ್ಟಿಕೊಂಡೇನು? ಸದ್ಯ ಈಗ ನಿನ್ನ ಮುಂದಿನ ಜೀವನ ಸುಖಮಯವಾಗಿರಲಿ ಸಾಕು. ಸುಮಾ ನೈದಿಲೆಯ ಆರೈಕೆಯ ಮಾತುಗಳಿಂದ ಮೋಸ ಹೋಗಲಿಲ್ಲ. ಅವಳ ಕೈಗಳನ್ನು ಹಿಡಿದು, ನೈದಿಲ, ನೀನು ಇಷ್ಟು ಆತ್ಮೀಯ ಗೆಳತಿಯಾಗಿ ನನ್ನಲ್ಲಿ ಯಾವುದೇ ವಿಷಯವಾಗಲಿ ಮರೆಮಾಚಲು ಹೇಗೆ ಮನಸ್ಸು ಬಂದಿತೆ? ಆಗ ನೈದಿಲೆ ವಿಷಣ್ಣ ಭಾವದಿಂದ, ಸುಮಾ, ಕಳೆದು ಹೋದ ಮಾತುಗಳನ್ನು ಕಟ್ಟಿಕೊಂಡು ನೀನು ನಿನ್ನ ಇಂದಿನ ಸುಖ ಜೀವನದ ಮಧ್ಯೆ ಅಶಾಂತಿ ತಂದುಕೊಳ್ಳಬೇಕೆ?
ಅದನ್ನೆಲ್ಲ ತಿಳಿಯದಿರುವುದೇ ವಾಸಿ. ನೈದಿಲಾ, ನೀನು ನನ್ನ ಭಾವಿ ಜೀವನ ಸುಖಮಯವಾಗಿರಬೇಕಾದರೆ ಅದರ ಮೇಲೆ ಭೂತಕಾಲದ ಯಾವ ಕರಿ ನಿರಳು ಬೀಳಬಾರದು ತಾನೇ? ನೀನು ಆ ಫೋಟೋವನ್ನು ನೋಡುತ್ತಿದ್ದಾಗಲೇ ನಾನು ಗಮನ ಕೊಟ್ಟೆ. ನಿನ್ನ ಮುಖದಲ್ಲಿ ಆಶ್ಚರ್ಯವೊಂದೇ ಅಲ್ಲ, ಜಿಗುಪ್ಸೆ, ಕ್ರೋಧ, ನಿರಾಶೆ ಎಲ್ಲ ಕ್ರೋಢೀಕರಿಸಿದ್ದವು. ನೀನು ಅಷ್ಟು ಸುಲಭವಾಗಿ ನನ್ನಿಂದ ಯಾವ ರಹಸ್ಯವನ್ನೂ ಮರೆಮಾಚಲಾರೆ. ಆಗ ನೈದಿಲೆ ನೊಂದ ಧ್ವನಿಯಲ್ಲಿ, ಸುಮಾ, ಈಗ ಆ ರಹಸ್ಯ ತಿಳಿದು ಆಗಬೇಕಾಗಿದ್ದೇನಿದೆ. ಅದನ್ನೆಲ್ಲ ತಿಳಿದುಕೊಳ್ಳ ಬಯಸಿ ನಿನ್ನ ಭಾವಿ ದಾಂಪತ್ಯ ಜೀವನ ಅಂಧಕಾರಮಯವನ್ನಾಗಿ ಮಾಡಿಕೊಳ್ಳಲು ಯಾವ ಗೆಳತಿ ತಾನೇ ಇಷ್ಟಪಡುತ್ತಾಳೆ? ಆಗ ಸುಮಾ ಅವಳಿಗೆ ಉತ್ತೇಜನ ಕೊಡುವವಳಂತೆ, ನೈದಿಲಾ, ನಿಜವಾದ ಗೆಳತಿಯರು ರಹಸ್ಯವನ್ನು ಮರೆಮಾಚುವುದಿಲ್ಲ. ನನಗನಿಸುತ್ತೆ ನೀನು ನಿನ್ನ ಮನಸ್ಸಿನಲ್ಲಿ ಶಂಕರ್ ಪ್ರಸಾದ್ ಬಗ್ಗೆ ಯಾವ ಭಾವನೆಗಳಿಯೋ ಅದನ್ನು ವ್ಯಕ್ತಪಡಿಸಿದರೆ ಅದರಿಂದ ನನ್ನ ಭಾವಿ ಜೀವನವನ್ನು ಸುಖಮಯವನ್ನಾಗಿ ಮಾಡಿಕೊಳ್ಳಲು ಅನುಕೂಲ ಮಾಡಿಕೊಡುವುದು ಎಂದು ನನ್ನ ಭಾವನೆ. ಹೀಗಲಾದರೂ ನಿನ್ನ ಸ್ನೇಹದ ಕರ್ತವ್ಯವನ್ನು ಯೋಚಿಸುವಿಯಾ? ಸುಮಾಳ ಮಾತುಗಳು ನೈದಿಲಿಯ ಮನಸ್ಸನ್ನೇ ಕಲಕಿಬಿಟ್ಟಿತು. ಹೌದು ಸುಮಾ, ನಾನು ನಿನಗೆ ನಿಜ ಹೇಳುವುದೇ ಸರಿ. ಈಗ 2 ವರ್ಷಗಳ ಹಿಂದೆ ನಾನು ಶಂಕರ್ ಪ್ರಸಾದ್ ಇರುವ ಸಂಸ್ಥೆಯಲ್ಲೇ ಕೆಲಸ ಮಾಡ್ತಾ ಇದ್ದೆ. ನಾನು ಕೆಲಸಕ್ಕೆ ಸೇರಿದ ಹೊಸಬರಲ್ಲಿ ಕೆಲಸದ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲದ ಕಾರಣ ಎಷ್ಟೋ ತಪ್ಪುಗಳನ್ನು ಮಾಡಿಬಿಡುತ್ತಿದ್ದೆ. ಆಗ ಶಂಕರ್ ಪ್ರಸಾದ್ ನನ್ನ ಮನಸ್ಸಿಗೆ ಬೇಸರವಾಗದಂತೆ ತಪ್ಪುಗಳನ್ನು ತಿದ್ದಿ ಸರಿಯಾದ ವಿಧಾನಗಳನ್ನು ಕಳಿಸಿಕೊಟ್ಟರು. ಆತನ ತಾಳ್ಮೆ, ಗಂಭೀರ್ಯ, ಔಚಿತ್ಯ ಮೀರಿದ ಹಾಸ್ಯ ಪ್ರವೃತ್ತಿ ಇವೆಲ್ಲ ನನ್ನ ಮನಸ್ಸಿಗೆ ಅವರ ಬಗ್ಗೆ ಅಪಾರ ಗೌರವವನ್ನುಂಟು ಮಾಡಿತು. ಒಮ್ಮೊಮ್ಮೆ ಅವರು ನಮ್ಮ ಮನೆಯ ಬಗ್ಗೆ, ನನ್ನ ತಂಗಿ ತಮ್ಮಂದಿರ ಭವಿಷ್ಯದ ಬಗ್ಗೆ ಬಹಳ ಕಳಕಳಿ ವ್ಯಕ್ತಪಡಿಸಿ ನನ್ನ ಬಗ್ಗೆ ಅನುಕಂಪ ತೋರಿಸಿದಾಗ ನನ್ನ ದುಗುಡ ತುಂಬಿದ ಮನಸ್ಸಿಗೆ ಎಷ್ಟೋ ಹಿತವಾಗುತ್ತಿತ್ತು. ಅದಕ್ಕೆ ಸರಿಯಾಗಿ ಒಂದೊಂದು ದಿನವಂತೂ ಮನೆಯಲ್ಲಿನ ವಾತಾವರಣ ಎಷ್ಟು ಬೇಸರವಾಗುತ್ತಿತ್ತೆಂದರೆ ಎಲ್ಲಾದರೂ ಹಾಯಾಗಿ 1-2 ಗಂಟೆಗಳಾದರೂ ಮನಃಶಾಂತಿ ಪಡೆದುಕೊಳ್ಳೋಣವೆನ್ನುವಷ್ಟು ಬೇಸರವಾಗುತ್ತಿತ್ತು. ಮನೆಯಲ್ಲಿ ತಾಯಿಯು ಬಡತನದ ಪರಿಣಾಮವಾಗಿ ಶರೀರದಲ್ಲಿ ನಿಶ್ಶಕ್ತಿ. ಇದರಿಂದ ರೋಸಿ ಹೋಗಿ ಯಾವಾಗಲೂ ಸಿಡುಕುತ್ತಲೇ ಗೊಣಗುತ್ತಲೇ ಇರುವುದು. ಸಂಸಾರದ ಚಿಂತೆ ತಂದೆಯವರ ಮುಖದ ನಗೆಯನ್ನೇ ತೊಡೆದು ಹಾಕಿ ಯಾವಾಗಲೂ ಜೀವನವೇ ಬೇಸರವೆನ್ನುವ ಉದಾಸೀನ ಭಾವವನ್ನು ಒದಿಸುವಂತಹ ಮುಖ. ಹೊಸ ಹೊಸ ವಸ್ತುಗಳನ್ನು ಬೇಡಿ ಸಿಗದೇ ಇದ್ದಾಗ ತೋರುವ ನಿರಾಶೆಯ ಮುಖದ ತಮ್ಮ ತಂಗಿಯರು. ಇಂತಹ ಬೇಸರದ ಮನಸ್ಥಿತಿಯಲ್ಲಿ ನಾನಿದ್ದಾಗ ಯಾರಾದರೂ ಒಂದು ಒಳ್ಳೆಯ ಮಾತಾಡಿದ್ರೆ ಸಾಕು, ನನ್ನ ಹೃದಯಕ್ಕೆ ತಂಪೆರೆದಂತಾಗುತ್ತಿತ್ತು. ಶಂಕರ್ ಪ್ರಸಾದ್ ನನ್ನ ಮುಖಭಾವ ನೋಡಿಯೇ ನನ್ನ ಮನಸ್ಥಿತಿ ಅರಿಯುತ್ತಿದ್ದಾರೋ ಏನೋ. ಅವರ ಸಹಾನುಭೂತಿಪರ ಮಾತುಗಳು ನನ್ನ ಮನಸ್ಸಿಗೆ ಎಷ್ಟೋ ಶಾಂತಿ ಕೊಡತೊಡಗಿ, ಅಂತೂ ಒಬ್ಬರಾದರೂ ನಮ್ಮ ಹಿತೈಷಿ ಇದ್ದಾರಲ್ಲ ಎನ್ನುವ ಭಾವನೆ ಸಹಜವಾಗಿಯೇ ಬರತೊಡಗಿತು. ತೀರಾ ಬೇಸರವಾದ ದಿನವಂತೂ, ಮಿಸ್ ನೈದಿಲಾ, ತುಂಬ ಸೋತವರಂತೆ ಕಾಣ್ತೀರಾ, ನಡೀರಿ ಎಲ್ಲಾದರೂ ತಿರುಗಾಡಿ ಬರೋಣ, ಬೇಜಾರಾದರೂ ಕಳೆಯುತ್ತೆ ಎನ್ನುತ್ತಿದ್ದರು. ಇಲ್ಲ ಸರ್, ನಾನು ಟೈಮ್ಗೆ ಸರಿಯಾಗಿ ಮನೆಗೆ ಹೋಗದೇ ಇದ್ದರೆ ಅಮ್ಮ ತುಂಬ ಯೋಚಿಸುತ್ತಾರೆ. ಹೀಗೆ ಹೇಳಿದರೂ ಅವರು ಬಿಡುತ್ತಿರಲಿಲ್ಲ. ಪರವಾಗಿಲ್ಲ, ನಾನು ಬಂದು ಹೇಳ್ತೀನಿ. ನಿಮ್ಮ ಮನೆಯವರು ನನ್ನ ಬಗ್ಗೆ ಏನೂ ತಪ್ಪು ತಿಳಿಯುವುದಿಲ್ಲ ಎಂದು ನನ್ನನ್ನು ತಿರುಗಾಡಲು ಅಥವಾ ಸಿನಿಮಾಕ್ಕೋ ಕರೆದುಕೊಂಡು ಹೋಗಲು ಶುರು ಮಾಡಿದ್ರು. ನನಗೆ ಅವರ ಸ್ವಭಾವದ ಬಗ್ಗೆ ಯಾವ ಸಂದೇಹವೂ ಇರಲಿಲ್ಲವಾದ್ದರಿಂದ ಅವರೊಡನೆ ಹೋಗುತ್ತಿದ್ದೆ. ಮೊದಮೊದಲು ಅಮ್ಮ ನಾನು ತಡೆ ಮಾಡಿ ಮನೆಗೆ ಹೋಗುವಾಗ ಗೊಣಗಿ ಸುಮ್ಮನಾಗುತ್ತಿದ್ದರು. ಒಂದು ದಿನ ಯಾರೋ ನಾವುಗಳು ಸಿನಿಮಾದಲ್ಲಿ ಕುಳಿತಾಗ ನೋಡಿ ಬಂದು ಹೇಳಿದಾಗ ತಾಯಿ ಸಿಕ್ಕಾಪಟ್ಟೆ ರೇಗಾಡಿಬಿಟ್ಟರು. ಏನೇ ನೈದಿಲಾ, ವಯಸ್ಸಿಗೆ ಬಂದ ಹುಡುಗಿ ಹೀಗೆ ಬೇರೆ ಹುಡುಗನೊಂದಿಗೆ ತಿರುಗಾಡ್ತಾ ಇದ್ದರೆ ನೋಡಿದವರು ಏನಂತಾರೆ ಹೇಳು? ಆಗ ನಾನು ಉದಾಸೀನತೆಯಿಂದ, ಅಮ್ಮ, ಯಾರು ಏನಂದರೇನು, ನನಗಂತೂ ಆತನು ಕೆಟ್ಟ ಸ್ವಭಾವದವರಲ್ಲ, ಸಲುಗೆಯ ದುರುಪಯೋಗ ಪಡೆಯಲ್ಲ ಅಂತ ನಂಬಿಕೆ ನನಗಿದೆ. ಅದಲ್ಲದೆ ನನಗೂ ತುಂಬ ಬೇಜಾರಾಗಿರಲ್ಲವೇನಮ್ಮ. ನೈದಿಲಾ, ಬೇಜಾರು ಅಂತ ಸಿಕ್ಕರೊಡನೆ ಮದುವೆಯಾಗುವ ಹುಡುಗಿ ನೀನು ತಿರುಗೋದು. ಏನಾದರೂ ಹೆಚ್ಚು ಕಡಿಮೆ ಮಾತು ಹಬ್ಬಿದರೆ ನಿನ್ನ ಹೆಸರು ಕೆಟ್ಟು ನಿನ್ನ ಮದುವೆಯಾಗಲು ಯಾರು ಮುಂದೆ ಬರ್ತಾರೆ ಹೇಳು? ಆಗ ನಾನು ವ್ಯಂಗ್ಯವಾಗಿ ನಗುತ್ತಾ, ಅಯ್ಯೋ, ನನ್ನ ಮದುವೆ ಆದಾಗ ನೋಡೋಣ. ನನ್ನ ಆ ಮಾತುಗಳು ನಮ್ಮ ಅಮ್ಮನ ಹೃದಯಕ್ಕೆ ನೇರವಾಗಿ ತಾಗಿ ಅದರ ತೀಕ್ಷ್ಣತೆಯಿಂದ ಜರ್ಜರಿತರಾದವರಂತೆ ವೇದನೆಯ ಸ್ವರದಿಂದ, ನೈದಿಲಾ, ಏನು ಮಾಡೋದು, ಎಲ್ಲ ನಮ್ಮ ಕರ್ಮ. ದೇವರು ಎಲ್ಲ ಅನುಕೂಲವನ್ನು ಕೊಟ್ಟಿದ್ದರೆ ಇಷ್ಟು ಹೊತ್ತಿಗೆ ನಿನ್ನ ಮದುವೆಯಾಗಿ ನೀನು ಎಲ್ಲರಂತೆ ಸಂತೋಷವಾಗಿರಬಹುದಿತ್ತು. ಅದಕ್ಕೆ ಬದಲಾಗಿ ಈ ವಯಸ್ಸಿನಲ್ಲಿ
ಈ ರೀತಿ ದುಡಿದು ನಮ್ಮನ್ನು ಸಾಕುವ ಹಣೆ ಬರಹ ನಿನ್ನದಾಗಿದೆಯಲ್ಲ. ನಾನು ಅವರ ಮಾತುಗಳನ್ನು ಕೇಳಿ ಅವರ ಮನಸ್ಸಿಗೆ ನೋವು ಮಾಡಿದೆಯಲ್ಲ ಎಂದು ನಾಚಿಕೆಯಿಂದ, ಅಮ್ಮ, ನಾನು ಅವರ ಮಾತುಗಳನ್ನು ಕೇಳಿ ಅವರ ಮನಸ್ಸಿಗೆ ನೋವು ಮಾಡಿದೆನಲ್ಲ ಎಂದು ನಾಚಿಕೆಯಿಂದ, ಅಮ್ಮ, ನೀನು ಇಷ್ಟು ಬೇಜಾರು ಮಾಡಿಕೊಳ್ಳುವಂಥದ್ದು ಏನಾಯಿತು? ನಾನು ಮದುವೆ ಇಲ್ಲಂತ ಬೇಸರ ಮಾಡಿಕೊಂಡಿಲ್ಲವಲ್ಲ. ಇನ್ನು ಮುಂದೆ ನಾನು ಯಾರ ಜೊತೆ ಎಲ್ಲೂ ಹೋಗಲ್ಲ. ನನಗೆ ಈಗ ಇರುವ ರೀತಿಯೇ ಸಮಾಧಾನವಾಗಿದೆ. ನೀನು ಆ ವಿಷಯದಲ್ಲಿ ಕೊರಗಬೇಡಮ್ಮ. ಆಗ ಅಮ್ಮ ಹುಕ್ಕಿ ಬಂದ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ, ಇನ್ನೇನು ಮಾಡ್ತೀಯ? ನಮ್ಮ ಸಮಾಧಾನಕ್ಕೆ ಈ ರೀತಿ ಹೇಳದೆ ಇನ್ನೇನು ಮಾಡ್ತೀಯ? ಎಲ್ಲ ನಿನ್ನ ದುರಾದೃಷ್ಟ. ನಮ್ಮಂಥವರ ಹೊಟ್ಟೆಯಲ್ಲೇ ಹುಟ್ಟಿದ್ದೀಯೇ ಎಂದು ನನ್ನ ಕಡೆ ವಿಷಾದದ ನೋಟ ಬೀರಿದರು. ಆ ದಿನ ರಾತ್ರಿ ನನ್ನ ಬಳಿ ನಿದ್ರೆಯೇ ಸುಳಿವು ಬರಲಿಲ್ಲ. ಅಮ್ಮ ಹೇಳೋದ್ರಲ್ಲಿ ನಿಜಾಂಶ ಇದೆ. ನಾನು ನನ್ನ ಬೇಸರ ಕಳೆಯಲು ಜೊತೆಗಾರನ ಅಂಬಲದಿಂದ ಶಂಕರ್ ಪ್ರಸಾದನ ಜೊತೆಯಲ್ಲಿ ತಿರುಗುತ್ತಿದ್ದೇನೆ. ಆದರೆ ಅದರಿಂದೇನು ಪ್ರಯೋಜನ? ಮುಂದೆ ಆತನ ಮದುವೆಗಾಗಿ ಆತನ ಪತ್ನಿ ಬಂದ ಮೇಲೆ ನಾನು ಈ ರೀತಿ ತಿರುಗಿದರೆ ಚೆನ್ನಾಗಿರುತ್ತೇನೋ? ಹೀಗಾಗಲೇ ನಮ್ಮ ಆಫೀಸ್ನಲ್ಲಿ ದಾಮೋದರ್ ವ್ಯಂಗ್ಯವಾಗಿ ಕೇಳಲಿಲ್ಲವೇ, ಏನು ಮಿಸ್ ನೈದಿಲಾ, ಈ ದಿನ ಯಾವ ಕಡೆ ಪ್ರೋಗ್ರಾಂ ಎಂದು ವ್ಯಂಗ್ಯವಾಗಿ ಕೇಳಿದಾಗ ಕೃಷ್ಣನ್ ಮ್ಯಾನೇಜರ್ ಸಾಹೇಬರ ಕೃಪಾದೃಷ್ಟಿ ಬೀಳ್ತಾ ಇದೆ ಎಂದಾಗ ನನ್ನ ಮನಸ್ಸಿಗೆ ಎಂತಹ ಕವಿವಿಸಿಯಾಗಿತ್ತು. ಅಮ್ಮ ಹೇಳಿದ ಮಾತುಗಳು ನೆನಪಿಗೆ ಬಂತು. ಛೇ, ನಮ್ಮ ಮನಸ್ಸು ಎಷ್ಟು ಶುದ್ಧವಾಗಿದ್ದು ಇಂತಹ ಕೀಳು ತರಹದ ಮಾತುಗಳಿಗೆ ಅವಕಾಶ ಕೊಟ್ಟಿದ್ದು ನನ್ನ ತಪ್ಪು. ಹೀಗೆಯೇ ಇನ್ನೆಷ್ಟು ಜನ ನನ್ನ ಬಗ್ಗೆ ತಪ್ಪು ಅಭಿಪ್ರಾಯ ಹೊಂದಿರಬಹುದು. ನಾನು ಈಗಲೇ ಎಚ್ಚೆತ್ತುಕೊಂಡು ನನ್ನ ಪಾಡಿಗೆ ನಾನು ಇರುವುದು ಮೇಲು ಎಂದು ದೃಢ ನಿಶ್ಚಯ ಮಾಡಿಕೊಂಡು ಶಂಕರ್ ಪ್ರಸಾದ್ ಕರೆದಾಗಲೆಲ್ಲ ಏನಾದರೂ ನೆಪ ಹೇಳಿ ತಪ್ಪಿಸಿಕೊಂಡು ಟೈಮ್ಗೆ ಸರಿಯಾಗಿ ಮನೆಗೆ ಹೋಗುತ್ತಿದ್ದರಿಂದ ಅಮ್ಮನ ಮನಸ್ಸಿಗೂ ನೆಮ್ಮದಿಯಾಗಿತ್ತು. ಶಂಕರ್ ಪ್ರಸಾದ್ ಪ್ರಮೋಷನ್ ಸಿಕ್ಕಿದ ಪ್ರಯುಕ್ತ ಭರ್ಜರಿ ಟೀ ಪಾರ್ಟಿ ಇಡಿಸಿದ್ದರು. ಆಫೀಸ್ನವರೆಲ್ಲರೂ ಸಂತೋಷವಾಗಿ ಕಾಲ ಕಳೆದು ಮನೆಗೆ ಹೊರಟರು. ನನಗೆ ಆ ದಿನ ಬಸ್ಸಿಗೆ ಲೇಟಾಗುತ್ತಿದ್ದನ್ನು ಗಮನಿಸಿದ ಶಂಕರ್ ಪ್ರಸಾದ್, ಹೇಗೆ ಮಿಸ್ ನೈದಿಲಾ ಆತಂಕ? ನನ್ನ ಕಾರಿನಲ್ಲಿ ಡ್ರಾಪ್ ಕೊಡುತ್ತೇನೆ. ಇಲ್ಲ ಇಲ್ಲ, ನಾನು ಹೋಗಲೇಬೇಕು, ಅಮ್ಮ ಕಾಯ್ತಿರ್ತಾರೆ. ಏಕೆ ಮಿಸ್ ನೈದಿಲಾ, ನಿಮಗೆ ನನ್ನ ಜೊತೆ ಬರಲು ಬೇಸರವಾಯಿತು? ಹಾಗೇನಾದರೂ ನಾನು ಅಗೌರವವಾಗಿ ವರ್ತಿಸಿದ್ದೇನೆಯೇ? ಅಥವಾ ಯಾರಾದರೂ ನನ್ನ ಮೇಲೆ ಕೆಟ್ಟ ಅಭಿಪ್ರಾಯವನ್ನು ನಿಮಗೆ ಕೊಟ್ಟಿದ್ದಾರೋ? ನೀವು ಅಂದುಕೊಳ್ಳುತ್ತಿರುವ ಮಾತುಗಳೆಲ್ಲ ನಿಜವಲ್ಲ. ಆದರೆ ನನ್ನ ಬಗ್ಗೆಯೇ ತಪ್ಪು ಅಭಿಪ್ರಾಯ ಉಂಟಾಗಬಾರದು ಅಂತ ನಿಮ್ಮ ಜೊತೆ ಬರಲು ನಿರಾಕರಿಸುತ್ತಿದ್ದೇನೆ ಅಷ್ಟೇ. ಈ ಮಾತುಗಳನ್ನು ಹಗುರವಾಗಿ ತೆಗೆದುಕೊಂಡವರಂತೆ ನಸುನಗುತ್ತಾ, ಅಷ್ಟೇನಾ, ಅವರ ಅಭಿಪ್ರಾಯವನ್ನು ನಿಜ ಮಾಡಿಬಿಡುವುದು? ಆ ಮಾತುಗಳನ್ನು ಕೇಳಿ ಆವನ್ನು ಮುಟ್ಟಿದವಳಂತೆ ಗಾಬರಿಯಿಂದ, ಏನಂದಿರಿ? ನನ್ನನ್ನು ನೀವು ಏನೆಂದು ಭಾವಿಸಿದ್ದೀರಾ? ನನ್ನ ಮಾತುಗಳನ್ನು ತಡೆಯುತ್ತಾ, ಛೇ, ಅದಕ್ಯಾಕಿಷ್ಟು ಕೋಪ? ನನ್ನ ಮಾತುಗಳನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ. ನೀವು ಒಪ್ಪುವುದಾದರೆ ಆತನ ಮಾತುಗಳು ಹೊಗಟಿನಂತಿದ್ದರಿಂದ ನನಗೆ ಅರ್ಥವಾಗಲಿಲ್ಲ. ನನ್ನ ಅರಿವಿಲ್ಲದೆಯೇ ನನ್ನ ಧ್ವನಿ ಕಠೋರವಾಯಿತು. ನಾನು ಒಪ್ಪುವುದಾದರೆ ಎಂದರೇನು? ಅಂದರೆ ನನ್ನೊಡನೆ ಮದುವೆಯಾಗಲು ನೀವು ಒಪ್ಪುವಿರಾ ಎಂದರ್ಥ. ಆತನ ಮಾತುಗಳು ನನ್ನನ್ನು ದಿಗ್ಭ್ರಾಂತಳನ್ನಾಗಿ ಮಾಡಿತು. ಏನು, ನೀವು ನನ್ನಂಥ ಸಾಧಾರಣ ಹೆಣ್ಣನ್ನು ಮದುವೆಯಾಗಲು ಸಿದ್ಧರಿದ್ದೀರಾ? ಅಥವಾ ನನ್ನ ಕಿವಿಯೇ ನನಗೆ ಮೋಸ ಮಾಡುತ್ತಿದೆಯೇನೋ? ಅಥವಾ ನಿಮ್ಮ ಮಾತುಗಳು ನಿಜವೆಂದು ನಂಬಲೇ? ಓಹೋ, ಖಂಡಿತವಾಗಿಯೂ. ಇದರಲ್ಲೇನು ಆಶ್ಚರ್ಯ? ನಿನ್ನಂತಹ ಸರಳ ಸ್ವಭಾವದ ಸಾಧಾರಣ ಹೆಣ್ಣೇ ನನಗಿಷ್ಟ ಆಗುವುದು. ಏಕೆಂದರೆ ನಿನ್ನ ಮುಗ್ಧ ಸ್ವಭಾವ ಇತರ ಆಡಂಬರ ಪ್ರಿಯತೆಯ ಹೆಣ್ಣಿಗಿಂತಲೂ ಆಕರ್ಷಕ. ಇನ್ನಾದರೂ ಸಮಾಧಾನವಾಯಿತಲ್ಲ, ಇನ್ನು ಹೋಗೋಣ, ಹೇಳು ಎಂದು ಕೈ ಹಿಡಿದು ಎಬ್ಬಿಸಿದಾಗ ಆಗ ನನಗೆ ಆತನು ಏಕವಚನದಲ್ಲಿ ಮಾತನಾಡಿಸಿದ ರೀತಿಯಾಗಲಿ ಕೈಯನ್ನು ಮುಟ್ಟಿದಾನೆಂಬ ಬೇಸರವಾಗಲೀ ಆಗಲಿಲ್ಲ. ಏಕೆಂದರೆ ಆತನು ನುಡಿದ ಮದುವೆ ಎನ್ನುವ ಮಾತು ನನ್ನ ಮನಸ್ಸಿಗೆ ಮೂಡಿ ಆಗಿತ್ತು. ಆ ದಿನ ಸಿನಿಮಾ ನೋಡಿ ಹೋಟೆಲ್ನಲ್ಲಿ ಊಟ ಮುಗಿಸಿ ಮನೆಗೆ ಹೋದಾಗ ತಾಯಿಯ ಮುಖದಲ್ಲಿ ದುಗುಡ ಬೇಸರ ಎದ್ದು ಕಾಣುತ್ತಿತ್ತು. ಆದರೂ ಯಾವ ಮಾತನ್ನೂ ಆಡದೆ ಮೌನ ತಾಳಿಬಿಟ್ಟರು. ಆದರೆ ತಂದೆ ಮಾತ್ರ ಸ್ವಲ್ಪ ಹೇರಿಕೆಯ ಧ್ವನಿಯಲ್ಲಿ, ಏನಮ್ಮ ವಯಸ್ಸಿನ ಹುಡುಗಿ, ಹೊತ್ತು ಗೊತ್ತಿಲ್ಲದ ಇಷ್ಟು ತಡ ಮಾಡಿ ಮನೆಗೆ ಬರುವುದೇ? ಕಷ್ಟವಾದರೂ ಚಿಂತೆ ಇಲ್ಲ, ನಾಳೆಯಿಂದ ಕೆಲಸಕ್ಕೆ ಹೋಗಲೇಬೇಡ. ಅವರ ಧ್ವನಿಯಲ್ಲಿ ಕಾಠಿಣ್ಯತೆಯ ಭಾವ ಗೋಚರವಾದರೂ ನಾನು ಮನಸ್ಸಿಗೆ ಹಚ್ಚಿಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ. ನನ್ನ ಮುದುಡಿದ್ದ ಮನಸ್ಸು ಸಂಜೆಯಿಂದ ಶಂಕರ್ ಪ್ರಸಾದ್ನ ಜೊತೆ ತಿರುಗಾಡಿದ್ದರಿಂದ ಉಲ್ಲಾಸವಾಗಿತ್ತು, ರೆಕ್ಕೆಗೆದರಿ ಹಾರಾಡುತ್ತಿತ್ತು. ನಾನು ಆ ಮಾತಿಗೆ ನಗುತ್ತಲೇ, ಅಪ್ಪ, ನೀವೆಂದಂತೆ ನಾನು ಇನ್ನು ಕೆಲವೇ ದಿನಗಳು ಕೆಲಸ ಮಾಡುವುದು ಅಷ್ಟೇ.
ಅವಳ ಮಾತುಗಳು ಅವರಿಗೆ ಅರ್ಥವಾಗದಂತೆ ಕಾಣಲಿಲ್ಲ. ಹೌದೇನು, ಹಾಗಾದರೆ ಮೊದಲೇ ತೀರ್ಮಾನಿಸಿಕೊಂಡಿದ್ದೀಯ, ಸರಿ, ಒಳ್ಳೆಯದಾಯಿತು ಬಿಡು. ಆಗ ನಾನು ನಗುತ್ತಲೇ, ಅಪ್ಪ, ನೀವು ನಾನು ಯಾವ ಕಾರಣದಿಂದ ಕೆಲಸ ಬಿಡಲು ಇಷ್ಟಪಡುತ್ತಿದ್ದೀನಿ ಅನ್ನೋ ವಿಷಯನೇ ಕೇಳಲಿಲ್ಲವಲ್ಲ ಅನ್ನುತ್ತಲೇ, ನಾನು ಶಂಕರ್ ಪ್ರಸಾದ್ ನನ್ನನ್ನು ಮದುವೆಯಾಗಲು ಇಷ್ಟಪಟ್ಟಿರುವುದಾಗಿಯೋ, ಒಂದು ವೇಳೆ ಕೆಲಸ ಬಿಟ್ಟರೂ ಅಥವಾ ಬಿಡದಿದ್ದರೂ ಇನ್ನು ಮುಂದೆ ತಮ್ಮ ಮನೆಯ ಜವಾಬ್ದಾರಿಯನ್ನು ಹೊರಲು ಸಿದ್ಧರಾಗಿರುವುದಾಗಿ ತಿಳಿಸಿರುವ ವಿಷಯವನ್ನೆಲ್ಲ ವಿವರವಾಗಿ ತಿಳಿಸಿದಾಗ ನಂಜುಂಡನವರು ಆ ಮಾತನ್ನು ನಂಬಲಾರದೆ ಹೋದರು. ನೈದಿಲಾ, ನೀನು ಅಷ್ಟು ಸುಲಭವಾಗಿ ಅವರ ಮಾತುಗಳನ್ನು ನಂಬಿಬಿಟ್ಟೆಯಾ? ಎಲ್ಲಾದರೂ ಈ ಮಾತು ಸಾಧ್ಯವೇ? ವರದಕ್ಷಿಣೆ ವರೋಪಚಾರ ಏನೂ ಇಲ್ಲದೆ ಅದು ನಮ್ಮ ಸಂಸಾರದ ಹೊರೆಯನ್ನು ಹೊರುವುದು. ಅಂತಹ ಅನುಕೂಲಸ್ಥರ ಮನೆ ಹುಡುಗ ಸಾಧಾರಣ ರೂಪಿನ ಸಾಧಾರಣ ಮನೆತನದ ಹೆಣ್ಣನ್ನು ಒಪ್ಪುವುದು, ಇವೆಲ್ಲ ಒಂದು ವಿಧದ ಭ್ರಮೆ. ಇಂತಹ ಕನಸನ್ನು ನೀನು ಕಾಣದಿರುವುದೇ ಒಳ್ಳೆಯದು ಕಣಮ್ಮ. ಆಗ ನಾನು ಭರವಸೆ ನೀಡುವವಳಂತೆ, ಅಪ್ಪ, ನೀನು ಅವರನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ಅವರಿಗೆ ನಮ್ಮ ಮನೆಯವರ ಮೇಲೆ ತುಂಬ ಅಭಿಮಾನವಿದೆ. ಎಷ್ಟೋ ಅನುಕೂಲಸ್ಥರ ಮನೆ ಹೆಣ್ಣು ಮಕ್ಕಳು ಬಂದಿದ್ದರೂ ನನ್ನ ಗುಣ ಕಂಡು ಮೆಚ್ಚಿಕೊಂಡ್ರಂತೆ. ಮುಂದೆ ಮಾತನಾಡದಂತೆ ನಾಚಿಕೆ ಅವಳಿಗೆ ತಡೆ ಹಾಕಿತು. ಅವಳ ಮುಗ್ಧ ಮಾತುಗಳನ್ನು ಕೇಳಿದ ನಂಜುಂಡಪ್ಪ ಅವಳ ಕಡೆ ಮಮತೆಯಿಂದ ನೋಡುತ್ತಾ, ಏನೋ ಅಮ್ಮ, ನಂಗಂತೂ ಇವೆಲ್ಲ ಆಶ್ಚರ್ಯ ಹಾಗೂ ಅಷ್ಟೇ ಅನಿರೀಕ್ಷಿತ. ಏನಾದರಾಗಲಿ ಮದುವೆಯಾಗುವವರೆಗೂ ನಿನ್ನ ಎಚ್ಚರಿಕೆಯಲ್ಲಿ ನೀನಿರಬೇಕೇ ವಿನಃ ಅತಿ ಸಲುಗೆ ಮಾತ್ರ ಕೊಡುವುದು ಒಳ್ಳೆಯದಲ್ಲ. ಅವರ ಮಾತಿನ ಅಂತರಾತ್ಮ ತಿಳಿದ ನನ್ನ ಮುಖ ನಾಚಿಕೆಯಿಂದ ರಂಗೇರಿತು. ಆದರೂ ನನ್ನ ಉದ್ವೇಗ ತೊರಗುಡದೆ, ಇಲ್ಲಪ್ಪ, ನಾನು ನಿನ್ನ ಮನಸ್ಸು ಕೆಡುವ ಯಾವ ಹೀನ ಕಾರ್ಯವನ್ನೂ ಮಾಡುವುದಿಲ್ಲ ಎನ್ನುವಷ್ಟರಲ್ಲಿ ನನ್ನ ಎದೆಯ ಬಡಿತ ಜೋರಾಗಿತ್ತು. ಅಂತೂ ಅಂದಿನಿಂದ ಆತನ ಜೊತೆಯಲ್ಲಿ ನನ್ನ ತಿರುಗಾಟ ಜನರ ಟೀಕೆಗೆ ಗುರಿಯಾಗುವಷ್ಟು ಮುಟ್ಟಿತ್ತು. ಆದರೆ ನಾನು ಯಾವ ಅಂಜಿಕೆಯೂ ಇಲ್ಲದೆ ತಿರುಗಾಡುತ್ತಿದ್ದೆನು. ಆಫೀಸ್ನಲ್ಲಿ ನನ್ನ ಸಹ ಉದ್ಯೋಗಿ ವಿಮಲಾ ಒಂದು ದಿನ, ನೈದಿಲಾ, ನಾನು ಹೇಳುವುದನ್ನು ಕೇಳಿ ಕೋಪಿಸಿಕೊಳ್ಳದಿದ್ದರೆ ಒಂದು ಮಾತು ಹೇಳಲೇ? ಅದಕ್ಯಾಕೆಷ್ಟು ಸಂಕೋಚ? ಧೈರ್ಯವಾಗಿ ಹೇಳಬಹುದು. ಒಳ್ಳೆಯ ಮಾತಿಗೆ ನಾನು ಏಕೆ ಕೋಪಗೊಳ್ಳಲಿ? ನೈದಿಲಾ, ನೀನು ತಿಳಿದುಕೊಂಡಿರುವಷ್ಟು ಆ ಶಂಕರ್ ಪ್ರಸಾದ್ ಸಾಚಾವಲ್ಲ. ಬರೀ ಫ್ಲಾಟ್ ಮಾಡಿ ಹೆಣ್ಣು ಮಕ್ಕಳನ್ನು ಮರಳು ಮಾಡಿ ಆಟವಾಡುವುದೇ ಆತನ ಅಭ್ಯಾಸ. ನನ್ನ ಹತ್ತಿರ ಅದೇ ವರಸೆ ತೆಗೆದ. ನಾನು ಮಾತ್ರ ಆತನನ್ನು ದೂರವೇ ಇಟ್ಟು ಬಿಟ್ಟೆನು. ಆದರೆ ನೀನು ಇಷ್ಟು ತಿಳುವಳಿಕೆಯಷ್ಟೇ ಆಗಿದ್ದು ಹೇಗೆ ಆತನ ಬಲೆಗೆ ಬೀಳುತ್ತಾ ಇರುವೆ? ನನಗಂತೂ ಅರ್ಥವಾಗೋಲ್ಲ. ಈಗಲೂ ಕಾಲ ಮಿಂಚಿಲ್ಲ. ನಿನ್ನ ಎಚ್ಚರಿಕೆಯಲ್ಲಿ ನೀನಿರುವುದು ಒಳ್ಳೆಯದು. ಆದರೆ ನನಗೆ ವಿಮಲಾಳ ಮಾತಿನಲ್ಲಿ ನಂಬಿಕೆ ಇರಲಿಲ್ಲ. ಇದಕ್ಕೆ ಮುಂಚೆಯೇ ಶಂಕರ್ ಪ್ರಸಾದ್ ವಿಮಲಾಳ ಬಗ್ಗೆ ಎಚ್ಚರಿಕೆಯಿಂದ ಇರಲು ಹೇಳಿದ್ದೇ ನನ್ನ ಮನಸ್ಸಿಗೆ ಊರಿಬಿಟ್ಟಿದ್ದರಿಂದ ನನಗೆ ಅವಳ ಮಾತುಗಳಲ್ಲಿ ಯಾವ ಮಹತ್ವ ಗೋಚರಿಸಲೇ ಇಲ್ಲ. ಆ ದಿನ ಶಂಕರ್ ಪ್ರಸಾದ್ ನಾನು ಪಾರ್ಕಿನಲ್ಲಿ ಕುಳಿತಾಗ ವಿಮಲಾ ಕಂಡು ಕಾಣದವಳಂತೆ ಹೋದಾಗ, ನೋಡು ನೈದಿಲಾ, ವಿಮಲಾಗೆ ನನ್ನ ಬಗ್ಗೆ ಕೋಪ ಯಾಕೆ ಗೊತ್ತಾ? ಅವಳು ನನ್ನನ್ನು ಮದುವೆಯಾಗಲು ಬಲೆ ಬೀಸಿದಳು. ಆದರೆ ನನಗೆ ಅವಳ ಚೆಲ್ಲಾಟ, ಅತಿರೇಕದ ವಯ್ಯಾರ ಇಡಿಸುವುದಿಲ್ಲ. ಅದರಿಂದ ನಾನು ಅವಳ ಕೋರಿಕೆ ನಿರಾಕರಿಸಿಬಿಟ್ಟೆ. ಸರಿ, ಅಂದಿನಿಂದ ಪ್ರಾರಂಭ ನನ್ನ ಬಗ್ಗೆ ಅಪಪ್ರಚಾರ ಮಾಡೋದಕ್ಕೆ. ನೀನು ಅವಳ ಯಾವ ಮಾತಿಗೂ ಬೆಲೆ ಕೊಡಬೇಡ ಅಂದಿದ್ದು ನೆನಪಾಗೆ ತಾತ್ಸಾರವಾಗಿದ್ದು ಬಿಟ್ಟೆ. ಆದರೆ ವಿಮಲಾಳು ನನ್ನ ಕಡೆ ಕನಿಕರದಿಂದ ನೋಡಿ ಮುಂದೆ ಮಾತನಾಡದೆ ಸುಮ್ಮನಾಗಿ ಬಿಟ್ಟಳು. ನಾನು ಮದುವೆಯ ಮಾತೆತ್ತಿದಾಗಲೆಲ್ಲ ಯಾವುದಾದರೊಂದು ನೆಪದಲ್ಲಿ ಶಂಕರ್ ಪ್ರಸಾದ್ ಆ ಮಾತನ್ನೇ ಮರೆಸಿ ವಿಷಯಾಂತರ ಮಾಡಿಬಿಡುತ್ತಿದ್ದುದನ್ನು ಕಂಡು ನಾನು ಒಂದು ದಿನ ಹೇಗಾದರೂ ಈ ವಿಷಯದಲ್ಲಿ ಆದಷ್ಟು ಜಾಗೃತಿ ತೀರ್ಮಾನಕ್ಕೆ ಬರಬೇಕೆಂದು ನಿರ್ಧರಿಸಿ, ನೋಡಿ, ನಾವು ಆದಷ್ಟು ಜಾಗ್ರತೆ ಮದುವೆ ವಿಷಯದಲ್ಲಿ ಒಂದು ನಿರ್ಧಾರಕ್ಕೆ ಬರಬೇಕು. ನಾವು ಇಷ್ಟೆಲ್ಲ ಮುಂದುವರೆದು ಬಿಟ್ಟಿದ್ದೇವೆ. ನೀವು ಇಚ್ಛಿಸಿದಂತೆ ಪ್ರೇಮಿಗಳಂತೆ ಆಟವಾಡಿದ್ದಾಯಿತು. ಇನ್ನು ಮುಂದೆ ಮರ್ಯಾದೆಯಿಂದ ದಂಪತಿಗಳಾಗಿ ಬಾಳುವುದು ಒಳ್ಳೆಯದಲ್ಲವೇ ಎಂದೆನು. ಓಹೋ, ಅಮ್ಮನವರಿಗೆ ಆಗಲೇ ಸಂಸಾರದ ಯೋಚನೆಯೇ? ಆಗಲಿ, ಈ ದಿನ ಅದರ ವಿಷಯ ಯೋಚನೆ ಮಾಡೋಣ. ನೀನು ನನ್ನ ರೂಮ್ಗೆ ಬಂದು ಬಿಡು, ಅಲ್ಲೇ ಮಾತಾಡೋಣ. ಆದರೆ ಆತನ ರೂಮ್ಗೆ ಒಂಟಿಯಾಗಿ ಹೋಗುವುದು ನನಗೆ ಅಷ್ಟು ಸಮಂಜಸವಾಗಿ ಕಾಣಲಿಲ್ಲ. ಎಷ್ಟೇ ಸಲುಗೆ ಇದ್ದರೂ ನಂಬಿಕೆ ಇದ್ದರೂ ಆ ರೀತಿ ರೂಮಿಗೆ ಹೋಗುವುದಕ್ಕೇನೋ ಮನಸ್ಸು ಹಿಂಜರಿಯತೊಡಗಿತು. ವಿಧಿ ಇಲ್ಲದೆ ಈ ವಿಷಯದಲ್ಲಿ ಅವರನ್ನು ಒಪ್ಪಿಸೋಗೋಸ್ಕರವಾದರೂ ಹೋಗುವುದೇ ಸರಿಯೆಂದು ಧೈರ್ಯ ಮಾಡಿ ಹೊರಟು ಬಿಟ್ಟೆ. ನಾವು ರೂಮಿನಲ್ಲಿ ಕುಳಿತು ಮಾತನಾಡುವಾಗ ಅದುವರೆವಿಗೂ ನನಗೆ ತಿಳಿಯದಂತಹ ರಹಸ್ಯ ಹೊರಬಿತ್ತು. ನನಗೆ ಅತೀವ ಆಶ್ಚರ್ಯವಾಯಿತು. ಶಂಕರ್ ಪ್ರಸಾದ್ ಬಾಟಲಿಯನ್ನು ತಂದಿಟ್ಟುಕೊಂಡು ಸೋಡಾ ಜೊತೆ ಗ್ಲಾಸಿಗೆ ಹಾಕಿ ಬೆರೆಸುವಾಗ ನನ್ನ ಚಕಿತ ದೃಷ್ಟಿ ನೋಡಿ, ಯಾಕೆ ನೈದಿಲಾ,
ಹೀಗೆ ನೋಡ್ತೀಯಾ? ಇದು ಸಾಧಾರಣ ವಿಷಯ. ಮನಸ್ಸು ಬಹಳ ಬೇಸರವಾದಾಗ, ಗೊಂದಲಕ್ಕೀಡಾದಾಗ ಸ್ವಲ್ಪ ಇದನ್ನು ತೆಗೆದುಕೊಂಡರೆ ಜಗತ್ತನ್ನೇ ಮರೆಯಬಹುದು. ಛೇಛೆ, ಕಷ್ಟ ದುಃಖ ಬಂದರೆ ಇದನ್ನು ಕುಡಿಯುವುದರ ಮೂಲಕ ಪರಿಹರಿಸಿಕೊಳ್ಳುತ್ತೇನೆಂಬುದು ಭ್ರಮೆ. ನನಗಂತೂ ಇದರಲ್ಲಿ ನಂಬಿಕೆಯೇ ಇಲ್ಲ. ಅಂತೂ ನಿಮಗೆ ಈ ದುರಭ್ಯಾಸ ಇದೆ ಅಂತ ತಿಳಿದಿದ್ದು ಈಗಲೇ. ಶಂಕರ್ ಪ್ರಸಾದ್ ಅದನ್ನು ಸ್ವಲ್ಪ ಸ್ವಲ್ಪ ಕುಡಿಯುತ್ತಲೇ, ನಿನಗೆ ಈಗಲೇ ತಿಳಿದುಕೊಂಡಿದ್ದು ಒಳ್ಳೆಯದಾಯಿತು. ಮುಂದೆ ಇದೇ ವಿಷಯದಲ್ಲಿ ಮನಸ್ತಾಪವಾಗುವುದು ತಪ್ಪಿದಂತಾಯಿತು. ಅದೇನೋ ನಿಜ. ಆದರೆ ಮುಂದೆ ನಾನು ನಿಮಗೆ ಈ ರೀತಿಯೆಲ್ಲ ಕುಡಿಯೋದಕ್ಕೆ ಬಿಟ್ಟರೆ ತಾನೇ? ಓಹೋ, ಅಮ್ಮನವರು ಆಗಲೇ ಪತ್ನಿಯ ಅಧಿಕಾರವನ್ನು ಚಲಾಯಿಸುವುದಕ್ಕೆ ಶುರು ಮಾಡಿಬಿಟ್ರಿ ಎಂದು ಅಟ್ಟಹಾಸದಿಂದ ನಕ್ಕನು. ಆದರೆ ನನಗೆ ಆತನ ಆ ವಿಧದ ನಗು ಇಡಿಸಲಿಲ್ಲ. ಆ ಮಾತಿನಲ್ಲಿ ಸರಸಕ್ಕಿಂತ ವ್ಯಂಗ್ಯವೇ ಜಾಸ್ತಿ ಇದ್ದಂತೆ ಭಾಸವಾಯಿತು. ಆದರೆ ಅದು ನನ್ನ ಭ್ರಮೆಯೇನೋ ಅಂದುಕೊಂಡು, ಹೌದು, ನಾನು ಆದಷ್ಟು ಬೇಗ ಪತ್ನಿ ಪದವಿ ಪಡೆಯೋಕೆ ಆತುರಳಾಗಿದ್ದೀನಿ ಗೊತ್ತಾ? ಆ ಮಾತಿಗೆ ಶಂಕರ್ ಪ್ರಸಾದ್ ಉತ್ತರ ಕೊಡುವ ಗೋಜಿಗೆ ಹೋಗದೆ ಸುಮ್ಮನೆ ನಕ್ಕು ಬಿಟ್ಟು ಕುಡಿಯುವುದನ್ನೇ ಮುಂದುವರಿಸಿದನು. ಆತನ ಕಣ್ಣುಗಳು ಆಗಲೇ ಕೆಂಪು ವರ್ಣಕ್ಕೆ ತಿರುಗತೊಡಗಿತು. ಮಾತಿನಲ್ಲಾಗಲೇ ವ್ಯತ್ಯಾಸವಾಗತೊಡಗಿತ್ತು. ಮಾತುಗಳು ಆಗಲೇ ತೊದಲತೊಡಗಿತು. ನನ್ನನ್ನೇ ನೆಟ್ಟ ದೃಷ್ಟಿಯಿಂದ ನೋಡುತ್ತಾ, ನೈದಿಲಾ, ನೀನೆಷ್ಟು ಸುಂದರಳಾಗಿ ಕಾಣುತ್ತಿರುವೆ ಎನ್ನುತ್ತಲೇ ನನ್ನ ಹತ್ತಿರ ಬಂದು ನನ್ನ ಭುಜಗಳನ್ನು ಹಿಡಿದು ಹತ್ತಿರಕ್ಕೆಳೆದುಕೊಳ್ಳತೊಡಗಿದನು. ಆದರೆ ನನಗೆ ಆತನ ಮಾತು, ಆ ರೀತಿಯ ಹೊರಟುತನ ಸರಿ ಬರಲಿಲ್ಲ. ಸ್ವಲ್ಪ ಬೇಸರದಿಂದಲೇ, ನೋಡಿ, ಇದೇನು ಅಸಹ್ಯ. ನಾನು ಮಾತನಾಡಲು ಬಂದಿರುವುದು ಎಂತಹ ಪವಿತ್ರ ವಿಷಯ. ಇಲ್ಲಿ ನೀವು ನೋಡಿದರೆ ಮುಖ್ಯ ವಿಷಯವನ್ನೇ ಮರೆತು. ಆದರೆ ಶಂಕರ್ ಪ್ರಸಾದ್ ಅವಳ ಮಾತನ್ನು ಅರ್ಧದಲ್ಲೇ ತಡೆಯುತ್ತಾ, ಮದುವೆ? ಯಾರ ಮದುವೆ? ನಿನಗೆಲ್ಲೋ ಭ್ರಮೆ. ನಾನು ನಿನ್ನೊಡನೆ ಕಾಲ ಕಳೆಯಲು ಈ ರೀತಿ ಹೇಳಿದನೇ ವಿನಃ ನಿಜವಾಗಿಯೂ ನಿನ್ನಂಥವಳನ್ನು ಮದುವೆಯಾಗುತ್ತೀನಿಯೇ? ಬೇಕಾದರೆ ಪ್ರಣಯಗಳಂತೆ ಕಾಲ ಕಳೆಯೋಣವೆನ್ನುತ್ತಾ ನನ್ನನ್ನು ತಬ್ಬಿಕೊಂಡು ಮುಖದ ಬಳಿ ತನ್ನ ಮುಖವನ್ನು ತಂದಾಗ ನನಗೆ ಆತನ ಮಾತುಗಳು ಎಂತಹ ಜುಗುಪ್ಸೆ ಹಾಗೂ ಕ್ರೋಧವನ್ನುಂಟು ಮಾಡಿತೆಂದರೆ ನಾನು ಅವನ ಹಿಡಿತದಿಂದ ತಪ್ಪಿಸಿಕೊಂಡು ಅವನನ್ನು ನೆಲಕ್ಕೆ ದೂಡಿದೆ. ಆತನಿಗೆ ಕುಡಿತ ಜಾಸ್ತಿಯಾದ್ದರಿಂದ ತೂರಾಡುತ್ತಾ ನೆಲಕ್ಕೆ ಬಿದ್ದನು. ಛೀ ನಾಯಿ, ಇಷ್ಟು ದಿನ ಎಲ್ಲರ ಎದುರಿನಲ್ಲಿ ನನ್ನನ್ನು ಕಟ್ಟಿಕೊಂಡು ತಿರುಗಿ ಈಗ ಮದುವೆಯಾಗಲಾರೆ ಎಂದು ಬೊಗಳುತ್ತೀಯಾ? ನೀಚ ಬುದ್ಧಿಯವನೇ, ನನ್ನನ್ನು ಏನಂತ ತಿಳಿದೆ? ಮದುವೆಗೆ ಮುಂಚೆ ನಿನ್ನೊಡನೆ ಹೇಯವಾಗಿ ವರ್ತಿಸುತ್ತೇನೆ ಎಂದು ಭಾವಿಸಿದ್ದರೆ ಅದು ನಿನ್ನ ಕನಸು ಎಂದೇ ತಿಳಿದುಕೋ ಎಂದು ಕೋಪದಿಂದ ನಾನು ಹೇಳುತ್ತಿದ್ದರೂ ಸಹ ಲಕ್ಷಿಸದೆ ಮತ್ತೊಮ್ಮೆ ನನ್ನ ಬಳಿ ಬಂದು, ಅಯ್ಯೋ, ಅದಕ್ಯಾಕೆಷ್ಟು ಕೋಪ ಮಾಡಿಕೊಳ್ಳುತ್ತೀಯೇ? ಮದುವೆ ಇಲ್ಲದಿದ್ದರೇನೋ, ಆನಂದವಾಗಿರಲು ಅಭ್ಯಂತರವೇನು ಎನ್ನುತ್ತಾ ನನ್ನ ಮೈ ಮುಟ್ಟಲು ಪ್ರಯತ್ನಿಸತೊಡಗಿದಾಗ ನಾನು ಆವೇಶದಿಂದ ಅವನ ಕೆನ್ನೆಗೆ ಬಲವಾಗಿ ಹೊಡೆದು ಈಚೆಗೆ ಓಡಿ ಬಂದು ಆತುರಾತುರವಾಗಿ ಮನೆಗೆ ಬಂದು ಸೇರಿದೆ. ಆದರೆ ಮನೆಯಲ್ಲಿ ಈ ಘಟನೆಯ ಸುಳಿವು ಕೊಡಲಿಲ್ಲ. ಒಂದು ವೇಳೆ ನಿಜ ಸಂಗತಿ ನನ್ನ ತಂದೆ ತಾಯಿಯರಿಗೆ ಗೊತ್ತಾದರೆ ಅದರ ಪರಿಣಾಮ ಎಷ್ಟು ಭೀಕರವಾಗಿ ಅವರುಗಳ ಮನಸ್ಸಿಗೆ ಆಘಾತವಾಗಬಹುದೆಂಬ ಅರಿವು ನನಗಿತ್ತು. ಆ ರಾತ್ರಿ ನಾನು ಎಷ್ಟು ವೇದನೆಯಿಂದ ಕಳೆದನೆಂದರೆ ನನ್ನ ಮನಸ್ಸಿಗಾದ ನೋವು ನನ್ನ ಚೈತನ್ಯವನ್ನೇ ಹಾಳು ಮಾಡಿ ಮುಖವನ್ನೆಲ್ಲ ನಿಸ್ತೇಜವಾಗಿ ಮಾಡಿಬಿಟ್ಟಿತ್ತು. ಅಮ್ಮನಂತೂ, ನೈದಿಲಾ, ನಿನಗೇನಾಗಿದೆ? ಆರೋಗ್ಯ ಸರಿ ಇಲ್ಲದಿದ್ದರೆ ಆಫೀಸ್ಗೆ ರಜೆ ಹಾಕಿ ಸುಮ್ಮನೆ ವಿಶ್ರಾಂತಿ ತಗೋಬಾರದೆ ಅಂತ ಕಳಕಳಿಯಿಂದ ನುಡಿದಾಗ ನನ್ನ ಅಂತರಾತ್ಮ ನನ್ನ ತಾಯಿ ಆಗಲೇ ಎಚ್ಚರಿಕೆ ಕೊಟ್ಟಿದ್ದರೂ ನಾನು ಅಲಕ್ಷಿಸಿ ಆ ವಿಷಸರ್ಪವನ್ನು ನಂಬಿದೆನಲ್ಲ ಎಂದು ಚುಚ್ಚತೊಡಗಿತು. ಹಬ್ಬ, ಆತನ ಸುಂದರ ದೇಹದಲ್ಲಿ ಎಂತಹ ಕ್ಷುದ್ರ ಬುದ್ಧಿ! ತನ್ನ ನೀಚ ಬುದ್ಧಿಯನ್ನು ತನ್ನ ಆಕರ್ಷಕ ಬಾಹ್ಯ ರೂಪಿನಿಂದ ಮರೆಮಾಡಿ ಎಷ್ಟು ಮಂದಿ ಹೆಣ್ಣು ಮಕ್ಕಳ ಬಾಲು ಹಾಳು ಮಾಡಬಹುದು. ಹಬ್ಬ, ಆ ದೇವರ ದಯೆ ಚೆನ್ನಾಗಿತ್ತು. ನಾನು ಅವನ ಹಿಡಿತದಿಂದ ಪಾರಾಗಿ ಬಂದೆ. ಇಲ್ಲದಿದ್ದರೆ ಸಂಪೂರ್ಣವಾಗಿ ನನ್ನ ಜೀವನವೇ ಹಾಳಾಗಿ ಬಿಡುತ್ತಿತ್ತಲ್ಲ. ಆದರೆ ನನ್ನ ಹೆಸರು ಮಾತ್ರ ಹಾಳು ಮಾಡಿಕೊಂಡೆನಲ್ಲ ಎಂದು ಪಶ್ಚಾತ್ತಾಪ ಮೊದಲಾಯಿತು. ಮದುವೆ ಆಗುತ್ತೇನೆಂಬ ಭರವಸೆಯಿಂದ ತಂದೆಯ ಎಚ್ಚರಿಕೆಯನ್ನೂ ಗಮನಿಸದೆ ಅವನೊಡನೆ ಅಲೆದಾಡಿ ಜನರ ಎದುರಿನಲ್ಲಿ ಆತನ ಪ್ರೇಯಸಿ ಎನ್ನುವ ಮಾತನ್ನು ಅನ್ನಿಸಿಕೊಳ್ಳಲು ನಾನೇ ದಾರಿ ಮಾಡಿಕೊಟ್ಟಂತಾಯಿತಲ್ಲ ಎಂದು ಹಗಲಿರಲು ಕೊರಗುವಂತಾಯಿತು. ಇದೇ ವ್ಯಸನದಲ್ಲಿ ಯಾರಿಗೂ ಮುಖ ತೋರಿಸಲು ಇಷ್ಟವಾಗದೆ 1 ವಾರ ರಜಾ ಹಾಕಿಬಿಟ್ಟು ಮನೆಯಲ್ಲೇ ಉಳಿದುಬಿಟ್ಟೆನು. 4 ದಿನ ಆದ ಮೇಲೆ ವಿಮಲಾ ನನ್ನನ್ನು ನೋಡಿಕೊಂಡು ಹೋಗುವುದಕ್ಕೆ ಬಂದಳು. ನನ್ನ ಕಳೆ ಗುಂದಿದ ಮೊರೆ ನೋಡಿ, ಯಾಕೆ ನೈದಿಲಾ, ಇಷ್ಟು ಬೇಸರದಲ್ಲಿದ್ದಿ? ನಿಮ್ಮ ಶಂಕರ್ ಪ್ರಸಾದ್ಗೆ ಟ್ರಾನ್ಸ್ಫರ್ ಆದದ್ದಕ್ಕ? ಅವಳ ಮಾತು ಕೇಳಿ, ಯಾರಿಗೆ ಟ್ರಾನ್ಸ್ಫರ್? ಶಂಕರ್ ಪ್ರಸಾದ್ಗಾ?
ನಾನು ಅಷ್ಟು ಆಶ್ಚರ್ಯದ ಧ್ವನಿಯಲ್ಲಿ ಕೇಳಿದುದನ್ನು ನೋಡಿ, ಇದೇನು ನೈದಿಲಾ ಹೀಗೆ ಹೇಳ್ತಿ? ನಿನಗೆ ಗೊತ್ತಾಗಿ ನೀನು ಬೇಸರದಲ್ಲಿದ್ದೀಯೇನೋ, ಅದಕ್ಕೆ ರಜಾ ಹಾಕಿಕೊಂಡಿದ್ದೀಯೇನೋ ಅಂದುಕೊಂಡ್ರೆ ನಿನಗೆ ಗೊತ್ತಿಲ್ಲ ಅಂತೀಯಲ್ಲ. ಅವರಿಗೆ ತುಮಕೂರಿಗೆ ಮತ್ತೊಂದು ಬ್ರಾಂಚ್ಗೆ ಪ್ರಮೋಷನ್ ಆಗಿ ಟ್ರಾನ್ಸ್ಫರ್ ಆಯಿತು. ಆಗ ನಾನು ಹಿಡಿಧ್ವನಿಯಲ್ಲಿ ಒಳ್ಳೆಯದಾಯಿತು ಬಿಡು, ದೂರ ಹೋಗಿದ್ದೇ ಒಳ್ಳೆಯದಾಯಿತು ಎಂದೆನು. ಇದೇನು ನೈದಿಲಾ ಹೀಗೆ ಹೇಳ್ತಿ? ಆಫೀಸ್ನಲ್ಲಿ ಎಲ್ಲರೂ ಅಂದುಕೊಳ್ತಾ ಇದ್ರು, ಮಿಸ್ ನೈದಿಲಾ ಮದುವೆ ಮಾಡಿಕೊಂಡು ತುಮಕೂರಿಗೆ ಹೊರಟು ಹೋಗಬಹುದು, ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸಿಕೊಳ್ಳಬಹುದು, ಅಥವಾ ರಾಜೀನಾಮೆ ಕೊಡ್ತಾರೇನೋ, ಒಟ್ಟಿನಲ್ಲಿ ನಮಗೆ ಭರ್ಜರಿ ಡಿನ್ನರ್ ಕೊಡಿಸುವುದಾದರೆ ಸಾಕು ಅಂತ. ಆಗ ನಾನು ಸಿಡುಕು ಧ್ವನಿಯಲ್ಲಿ, ಹಾಳಾಗಲಿ ಬಿಡು, ಆತನ ವಿಷಯ ಆತ ಒಪ್ಪಿದರೂ ಸಹ ಆ ಪಶುಬುದ್ಧಿಯನ್ನು ನಾನು ಮದುವೆಯಾಗಲು ತಯಾರಿಲ್ಲ. ಆಗ ವಿಮಲಾಳಿಗೆ ಎಲ್ಲವೂ ಅರ್ಥವಾಯಿತು. ನೈದಿಲಾ, ಅಂತೂ ನಿನಗೂ ನನಗೆ ಹೇಳಿದಂತೆ ಮದುವೆಯಾಗುತ್ತೇನೆ ಎಂದು ಹೇಳಿ ಬೇರೆ ರೀತಿಯಲ್ಲಿ ಮುಂದುವರಿಯಲು ಪ್ರಯತ್ನ ಪಟ್ಟಾಗ ತಾನೇ ನನ್ನ ವಿಷಯ ನಿನ್ನಷ್ಟು ಪ್ರಚಾರವಾಗಲಿಲ್ಲ. ಆತರಿಂದ ಯಾರಿಗೂ ಹೆಚ್ಚು ಗೊತ್ತಾಗಲಿಲ್ಲ. ದೇವರ ದಯೆಯಿಂದ ಆತನಿಂದ ತಪ್ಪಿಸಿಕೊಂಡೆ. ಅದಕ್ಕಾಗಿ ನಾನು ನಿನಗೆ ಎಚ್ಚರ ಹೇಳಿದ್ದೆನು, ನೀನು ಕೇಳಲಿಲ್ಲ. ಅವಳ ಮಾತುಗಳನ್ನು ಕೇಳಿದ ಕೂಡಲೇ ನನಗೆ ದುಃಖ ತಡೆಯಲಾಗಲಿಲ್ಲ. ಗದ್ಗದ ಕಂಠದಿಂದ ಅವರೇನೆಂದರು ಗೊತ್ತೇನೆ? ನಿನ್ನಂತಹ ಹೆಣ್ಣಿನ ಜೊತೆ ನಾನು ಮದುವೆಯಾಗುವುದೇ ಎಂದರು. ಅಂದರೆ ನಾನು ಆತನ ಜೊತೆ ತಿರುಗಾಡಿದ್ದರಿಂದ ನನ್ನನ್ನು ಅಷ್ಟು ಕೀಳಾಗಿ ಭಾವಿಸಿ ನುಡಿದರಲ್ಲ. ನನ್ನ ನಿರ್ಮಲವಾದ ಪ್ರೀತಿಗೆ ಹಚ್ಚಿದ ಕಳಂಕ, ನಡತೆ ಕೆಟ್ಟವಳು ಅನ್ನುವ ಅರ್ಥ ತಾನೇ? ಹೀಗೆನ್ನುತ್ತಾ ತಾನು ಬಿಕ್ಕಿ ಬಿಕ್ಕಿ ಅತ್ತು ಬಿಟ್ಟೆನು. ವಿಮಲಾ ನನ್ನನ್ನು ಸಮಾಧಾನಪಡಿಸುತ್ತಾ, ಒಮ್ಮೆ ಕೈ ಸುಟ್ಟುಕೊಂಡರೆ ಮುಂದೆ ನಮ್ಮ ಬಾಳಿನಲ್ಲಿ ಎಂದೂ ಎಡವದಂತೆ ನೋಡಿಕೊಳ್ಳಲು ನಾಂದಿಯಾಯಿತು ಎಂದು ನನ್ನನ್ನು ಸಮಾಧಾನಪಡಿಸಿದಳು. ಅಂದಿನಿಂದ ನಾನು ಜನಗಳ ವ್ಯಂಗ್ಯ ನುಡಿಗಳಿಗೆ, ನನ್ನ ತಂದೆ ತಾಯಿಗಳ ದುಃಖಕ್ಕೆ ನನ್ನ ಹೃದಯವನ್ನು ಅಷ್ಟು ಕಲ್ಲು ಮಾಡಿಕೊಂಡರೂ ಸಹ ಒಮ್ಮೊಮ್ಮೆ ಆ ವಂಚಕನ ನೆನಪು ಬಂದಾಗ ನನ್ನ ಬುದ್ಧಿಯೇ ಕೆಟ್ಟಂತಾಗುತ್ತದೆ. ಇವನನ್ನು ನೀನು ಮದುವೆಯಾಗಿ ಯಾವ ರೀತಿಯ ನೆಮ್ಮದಿ ಪಡ್ತೀಯೋ ನನಗಂತೂ ತಿಳಿಯೋಲ್ಲ. ಅವಳ ಎಲ್ಲ ಮಾತುಗಳನ್ನು ಕೇಳಿದ ಸುಮ ತನ್ನ ಗೆಳತಿಗೆ ಆದ ಕಟು ಅನುಭವದ ಬಗ್ಗೆ ಸಂತಾಪ ಪಟ್ಟುಕೊಂಡು, ನೈದಿಲಾ, ನಿನ್ನ ಬಾಳಿಗೆ ಅಂತೂ ಆ ಮಹಾರಾಯ ಕಿಚ್ಚಿಟ್ಟು ಬಿಟ್ಟನಲ್ಲ. ಹಾಗೆಯೇ ಇನ್ನು ಎಷ್ಟು ಜನ ಹೆಣ್ಣು ಮಕ್ಕಳ ಬಾಳಿಗೂ ಹೀಗೆ ಮಾಡಬಹುದು? ಯಾಕಿಲ್ಲ? ಇಂತಹ ಬುದ್ಧಿ ಇರುವವರು ತಮ್ಮ ನಡತೆಯಲ್ಲಿ ಪರಿವರ್ತನೆ ತಂದರೆ ಅದು ಅದ್ಭುತ ಪವಾಡವಾಗಬಹುದೇನೋ. ಹೇಗಾದರಾಗಲಿ ನೈದಿಲಾ, ನೀನು ಒಳ್ಳೆ ಸಮಯದಲ್ಲಿ ನನ್ನ ಪಾಲಿಗೆ ದೇವರಂತೆ ಬಂದು ಆತನ ಕೈಯಲ್ಲಿ ನೆರಳಬೇಕಾದುದನ್ನು ತಪ್ಪಿಸಿದೆಯಲ್ಲ. ನಿನಗೆ ನಾನು ಎಷ್ಟು ಋಣಿಯಾಗಿದ್ರೂ ಸಾಲದು ಎನ್ನುತ್ತಾ ಸುಮಾ ನೈದಿಲಾ ಕಡೆ ಕೃತಜ್ಞತೆಯ ದೃಷ್ಟಿ ಬೀರಿದಳು. ಭಾಗ 8 ಮುಂದುವರಿಯುತ್ತದೆ. ಭಾಗ 8ನ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂದರೆ ಈ ಕೂಡಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.